ನಮಸ್ಕಾರ ವೀಕ್ಷಕರೇ, ಸರಳವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಸ್ತ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀರಾ ಸಂಕ್ರಾಂತಿ. ಅದು ಈ ವರ್ಷದ ಮೊದಲ ಹಬ್ಬ. ಈ ಸಂದರ್ಭದಲ್ಲಿ ವಾಸ್ತು ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಮನೆ ಕಟ್ಟಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಆಗಿರುತ್ತೆ. ಅದರಲ್ಲೂ ನಿವೇಶನ ಕೊಂಡುಕೊಳ್ಳೋದಕ್ಕೆ ಒಂದು ದೊಡ್ಡ ಸರ್ಕಸ್ ನಡೆಯುತ್ತೆ. ಆ ನಿವೇಶನ ಕೊಂಡುಕೊಳ್ಳೋ ಸಂದರ್ಭದಲ್ಲಿ ಹಲವಾರು ಗೊಂದಲಗಳಿರುತ್ತವೆ. ಹಾಗಾದ್ರೆ ಈ ನಿವೇಶನದ ಬಗ್ಗೆ ಇರುವಂತಹ ಗೊಂದಲಗಳೇನು, ಅದಕ್ಕೆ ಉತ್ತರಗಳೇನು, ಬನ್ನಿ ತಿಳಿಯೋಣ ಒಂದು ಸಣ್ಣ ವರದಿಯಲ್ಲಿ. ಸುಖ ಜೀವನವೆಂಬುದು ಪ್ರತಿಯೊಬ್ಬರ ಕಣ್ಣ ಮುಂದೆ ಒಂದಲ್ಲ ಒಂದು ಬಾರಿ ಹಾದು ಹೋಗುವ ಒಂದು ಸುಂದರ ಕನಸು. ಪ್ರತಿಯೊಬ್ಬರ ಈ ಕನಸನ್ನು ಸಾರ್ಥಕಗೊಳಿಸಬೇಕೆಂದು ಗುರೂಜಿಯವರು ತಮ್ಮ ಸುದೀರ್ಘವಾದ ಸಂಶೋಧನೆಯ ಮೂಲಕ ಅದ್ಭುತ ವಿಜ್ಞಾನವಾದ ಸರಳ ವಾಸ್ತುವನ್ನು ಆವಿಷ್ಕರಿಸಿ ಅನೇಕರ ಬಾಳಿನ ಮಂದಹಾಸಕ್ಕೆ ಕಾರಣರಾಗಿದ್ದಾರೆ. ಗುರೂಜಿಯವರು ತಮ್ಮ ಸರಳ ವಾಸ್ತುವಿನ ಮೂಲಕ ಮನೆ ಕಟ್ಟಲು ಬೇಕಾಗುವ ನಿವೇಶನದಿಂದ ಸಂಪೂರ್ಣ ಮನೆ ನಿರ್ಮಾಣದವರೆಗೆ ಯಾವ ರೀತಿಯಾಗಿ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಬೇಕೆಂಬುದನ್ನು ಅತ್ಯಂತ ಸರಳವಾಗಿ ಜನರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿಯ ಜೀವನದ ಸಮಸ್ಯೆ ಸಂತೋಷಗಳಿಗೆ ಅವರ ಮನೆ ಮತ್ತು ಕಾರ್ಯಸ್ಥಳಗಳು ಕಾರಣವಾಗುತ್ತದೆ ಎಂಬುದನ್ನು ತಮ್ಮ ದಶಕಗಳ ಅಭೂತಪೂರ್ವ ಸಂಶೋಧನೆಯಿಂದ ಕಂಡುಕೊಂಡಿದ್ದಾರೆ ಗುರೂಜಿಯವರು. ಅಲ್ಲದೆ ಇಂದು ಪ್ರಪಂಚದಲ್ಲಿಯೇ ಪ್ರಪ್ರಥಮ ಬಾರಿಗೆ ಪ್ರತಿಯೊಬ್ಬರ ಜನ್ಮ ದಿನಾಂಕಗಳಿಗನುಗುಣವಾಗಿ ಸರಳ ವಾಸ್ತುವಿನ ಪ್ರಕಾರ ಗೃಹ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡಿದ್ದು ಗುರೂಜಿಯವರ ಮತ್ತೊಂದು ಸಾಧನೆಯ ಮೈಲಿಗಲ್ಲಿಗೆ ಸಾಕ್ಷಿ. ಇಂದು ಸರಳ ವಾಸ್ತುವಿನ ಮೂಲಕ ಜೀವನದಲ್ಲಿ ಸರ್ವ ಭಾಗ್ಯಗಳನ್ನು ಪಡೆದುಕೊಂಡ ಮಹನೀಯರು ಗುರೂಜಿಯವರನ್ನು ಸ್ಮರಿಸಿಕೊಳ್ಳುವ ಬಗೆ ಅದ್ಭುತ. ಗುರೂಜಿಯವರು ಬಂದರು, ಗುರೂಜಿಯವರೆಲ್ಲ ನೋಡ್ಬಿಟ್ಟು ಮಾರ್ಗದರ್ಶನ ಕೊಟ್ಟರು. ನೋಡಿದ್ರೆ ಕೆಳಗಡೆ ಯಾವ ಮನೆಗಳು ಎಲ್ಲ ಒಂದು 8-10 ತಿಂಗಳು ಯಾರು ಬಾಡಿಗೆಗೆ ಬಂದಿರಲಿಲ್ಲ ನೋಡಿ ಕೆಳಗಡೆ ಮನೆಗಳಲ್ಲಿ. ಆಮೇಲೆ ನನ್ನ ಬಿಸ್ನೆಸ್ ಅಲ್ಲಿ ತುಂಬಾ ತೊಂದರೆ ಆಗ್ತಾ ಇತ್ತು. ಆಮೇಲೆ ನಾನು ಏನು ಕೆಲಸ ಮಾಡಿದ್ರು ತುಂಬಾ ಚೆನ್ನಾಗಿ ಆಗ್ತಾ ಇದೆ. ನನಗೆ ಇವ್ರ ಮೇಲೆ ತುಂಬಾ ನಂಬಿಕೆ ಬಂತು. ಡಾಕ್ಟರ್ ಚಂದ್ರಶೇಖರ್ ಗುರೂಜಿಯವರು ಒಂದು ಬಡವರಿಗೆ, ಒಂದು ಕಷ್ಟದಲ್ಲಿರೋರಿಗೆ ಒಬ್ಬ ಆಪತ್ ಬಾಂಧವ ಅಂತ ಹೇಳ್ಬೋದು. ಯಾರು ಕಷ್ಟದಲ್ಲಿ ಇರ್ತೀರಾ ಅವ್ರೇನು ದುಬಾರಿಯಾಗಿ ಏನೋ ಹಣ ವಸೂಲಿ ಮಾಡೋದು, ಆಮೇಲೆ ಏನೋ ಒಂದು ಗಿಮಿಕ್ ಮಾಡೋದು, ಅವರು ಇವ್ರ ತರ ಏನೋ ಸುಳ್ಳು ಹೇಳೋದು, ಅದಾಗಿದೆ ಇದಾಗಿದೆ ನಿಮ್ಮ ಮನೆಗೆ ಅಂತ ಹೇಳೋದು, ಇದೆಲ್ಲ ಅವರೆಲ್ಲ ಗಿಮಿಕ್ ಏನು ಮಾಡ್ತಾ ಇಲ್ಲ. ನಾನು ನೋಡಿದಾಗ, ಯಾಕೆಂದ್ರೆ ನಾನು ಪತ್ರಿಕೆ ಒಂದು ಸಂಪಾದಕನಾಗಿರೋದ್ರಿಂದ ನಾನು ಅವ್ರ ಬಗ್ಗೆ ಒಂದು ಸ್ಟಡಿ ಮಾಡಿದಾಗ ಕರೆಕ್ಟ್ ಅನ್ನಿಸ್ತು. ಹೀಗೆಯೇ ಗುರೂಜಿಯವರು ಸರಳ ವಾಸ್ತುವಿನ ಮೂಲಕ ಪ್ರತಿಯೊಬ್ಬರ ಬಾಳನ್ನು ಬೆಳಗಲಿ ಎಂದು ನಾವೆಲ್ಲರೂ ಮನದಾಳದಿಂದ ಹಾರೈಸೋಣ. ಸಂಕ್ರಾಂತಿ ಶುಭ ಸಂದರ್ಭದಲ್ಲಿ ವಾಸ್ತುವಿನ ಬಗ್ಗೆ ಮಾಹಿತಿ ನೀಡೋದಕ್ಕೆ ಸ್ವತಃ ಡಾಕ್ಟರ್ ಚಂದ್ರಶೇಖರ್ ಗುರೂಜಿ ನಮ್ಮ ಜೊತೆ ಇದ್ದಾರೆ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೆ. ನಮಸ್ಕಾರ. ತಮಗೂ ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ಸಮಸ್ತ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕವಾದಂಥ ಸಂಕ್ರಮಣದ ಶುಭಾಶಯಗಳು. ಗುರೂಜಿ, ನಿವೇಶನಗಳ ಬಗ್ಗೆ ನಾವು ಮಾತಾಡ್ತಾ ಬಂದಿದ್ದೀವಿ ಕಳೆದ ಹಲವಾರು ಎಪಿಸೋಡ್ಗಳ ಮೂಲಕ. ಆದರೆ ಈ ನಿವೇಶನಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಳುವಾಗ ಈ ತಗ್ಗು ಮತ್ತು ಏರು, ಅಂದರೆ ತಗ್ಗು ಮೇಲಿರುವಂತಹ ಪ್ರದೇಶದ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡ್ರಿ, ಈಗ ಒಂದು ವಿಷಯನ ಸ್ಪಷ್ಟಪಡಿಸ್ತಾ ಇದ್ದೇನೆ. ನಾನೊಬ್ಬ ಸಿವಿಲ್ ಇಂಜಿನಿಯರು, ಸಿವಿಲ್ ಇಂಜಿನಿಯರು. ಇವತ್ತು ತೆಗ್ಗು ಎತ್ತರ ಅಂತನ್ನುವಂಥ ಒಂದು ಮಾತನ್ನು ಈ ಪ್ರಚಲಿತ ವಾಸ್ತುವಿನಲ್ಲಿ ಇಷ್ಟೊಂದು ತೊಗೊಂಬಂದು ಆ ಒಂದು ಬುಕ್ ರೂಪದಲ್ಲಿ ಬರೆದು ಜನರನ್ನು ತಲೆ ಕೆಡಿಸಿದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅದು. ಅಥವಾ ಇದೊಂದು ತಪ್ಪು ದಾರಿಗೆ ಎಳೆಯುವ ಒಂದು ತಂತ್ರನಂತೂ ನಾನು ಹೇಳ್ಬೋದು. ಇದನ್ನು ಇವತ್ತು ಒಂದು ನಾನು ಅಂತರಾಳದಿಂದ ಮನದಾಳದಿಂದ ನಾನು ಹೇಳ್ತಾ ಇದ್ದೇನೆ ಇವತ್ತು. ಅಂದರೆ ಸ್ವಲ್ಪ ಇವತ್ತು ಅವ್ರು ಏನೋ ಬರ್ಕೊಂಡ್ರೆ ಅಂತ ತಿಳ್ಕೊಂಡಂತಂದ್ರೆ ಒಂದು ಟೆಕ್ನಿಕಲಿ ಬ್ಯಾಕ್ಗ್ರೌಂಡ್ ಇಲ್ಲದಂಥವ್ರು ಸಾಕಷ್ಟು ಬುಕ್ಕನ್ನು ಬರೆದಿದ್ದಾರೆ ಈ ವಾಸ್ತುವಿನಲ್ಲಿ. ಇನ್ನು ಟೆಕ್ನಿಕಲ್ ಇದ್ದವರು ಇವತ್ತು ಇಂಜಿನಿಯರ್ಸ್ ಆಗಲಿ, ಆರ್ಕಿಟೆಕ್ಟ್ ಆಗಲಿ, ಇದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ವಿಚಾರ ಮಾಡಬೇಕಾಗಿತ್ತು. ಇವ್ರು ಏನು ತೆಗ್ಗು ಎದ್ದರೆ ಈ ರೀತಿ ಆಗುತ್ತೆ, ಅನಾಹುತ ಆಗುತ್ತೆ, ಎತ್ತರಿದ್ರೆ ಈ ರೀತಿ ಅನಾಹುತ ಆಗುತ್ತೆ ಅಂತ ತಿಳ್ಕೊಂಡಂತೆ ಹಲವಾರು ತೆರನಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಒಬ್ಬ ಇಂಜಿನಿಯರ್ ಆಗಿ ಇವತ್ತು ಒಂದು ನೋಡ್ರಿ, ನಾವೊಂದು ಏನೋ ಒಂದು ಗುಡ್ಡದಲ್ಲಿ ಒಂದು ಹೋಗಿ ಫ್ಯಾಕ್ಟ್ರಿ ಮಾಡ್ಲಿಕ್ಕೆ ಹೋಗ್ತೀವಿ. ನಾವು ಏನೋ ಒಂದು ದೊಡ್ಡ ಜಾಗದಲ್ಲಿ ಒಂದು ಹೋಗಿ ನಾವು ಏನೋ ಮನೆಯನ್ನು ಕಟ್ಟಬೇಕಂತ ವಿಚಾರ ಮಾಡ್ತಾ ಇರ್ತೀವಿ. ಅಂಥ ಒಂದು ಫ್ಯಾಕ್ಟ್ರಿ ಮಾಡೋ ಹೊತ್ನಾಗೆ ನಾವು ಅದನ್ನು ಲೆವೆಲ್ ಅದು ಮಾಡ್ಕೊಂಡೇ ಮಾಡಬೇಕಾಗತ್ತೆ. ಆ ಟೈಮಲ್ಲಿ ಅದು ಎತ್ತರ ಇತ್ತು, ಇದು ತೆಗ್ಗಿತ್ತು ಅಂತಂದರೆ ಆ ಎತ್ತರ ತೆಗ್ಗಿದ್ದ ಪ್ರಕಾರ ನಾವು ಮನೆಯನ್ನು ಕಟ್ಟಲ್ಲ ಅಥವಾ ಫ್ಯಾಕ್ಟ್ರಿಯನ್ನು ಕಟ್ಟಲ್ಲ. ಸ್ವಲ್ಪ ಇದನ್ನು ಪ್ರಾಕ್ಟಿಕಲಿ ವಿಚಾರ ಮಾಡಿಬಿಟ್ರೆ ಸ್ಪಷ್ಟ ಚಿತ್ರೀಕರಣ ಗೊತ್ತಾಗತ್ತೆ. ಅಥವಾ ಈಗ ಒಂದು 15-20 ವರ್ಷದಿಂದ ನಮಗೆ ಒಂದು ಮನೆಯನ್ನು ನಾವು ಈಗೇನು ಒಂದು ನೆಲ ಇರುತ್ತಲ್ಲ, ಒಂದು ಸಲ ಎತ್ತರ ಇರ್ತೈತೆ, ಒಂದು ಸಲ ತೆಗ್ಗಿರುತ್ತೆ.
ಅದೇ ರೀತಿ ಇರುತ್ತಂತ ತಿಳ್ಕೊಂಡಂತಲ್ಲ. ಒಂದು 5-10 ವರ್ಷ ಆತಂತಂದ್ರೆ ಮತ್ತೆ ಮಳಿ ಒಂದು ಇದಕ್ಕೆ ಒಂದು ಕಡೆ ತೆಗ್ಗಾಗ್ಬೋದು, ಒಂದು ಕಡೆ ಎತ್ತರ ಆಗ್ಬೋದು. ಇದು ಸ್ವಲ್ಪ ವಿಚಾರ ಮಾಡ್ಬೋದಿತ್ತು. ಅದಕ್ಕೆ ಇದು ಏನು ತೆಗ್ಗು ಮತ್ತು ಎತ್ತರ ಅಂತನ್ನುವಂಥ ಒಂದು ಕಲ್ಪನೆಯನ್ನು ಕೊಟ್ಟಿದ್ದಾರಲೆ, ದಯವಿಟ್ಟು ಅದು ಏನೂ ಅರ್ಥ ಇಲ್ಲ, ಅರ್ಥ ಇರಲಾರ್ದಂಥ ಮಾತದು. ಈ ಅಂಥ ಒಂದು ಸೈಟ್ ಈ ರೀತಿ ಇದ್ರೆ ಇಂಥ ಒಂದು ಅನಾಹುತ ಆಗುತ್ತಂತ ಅನ್ನೋದನ್ನು ಭಯಪಡಿಸೋದು ಕೆಲಸ ಮಾಡಿದಾರೆ ಹೊರತು ಅದನ್ನು ರಿಯಾಲಿಸ್ಟಿಕ್ಕು ಎಷ್ಟೊಂದು ವೈಜ್ಞಾನಿಕ ಕಾರಣ ಇದ್ರ ಹಿಂದೆ ಐತೆ ಅಂತ ಅನ್ನೋದ್ರ ಬಗ್ಗೆ ಯಾರೂ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ತೆಗ್ಗು ಮತ್ತು ಎತ್ತರ ಇದ್ದಂಥ ಸೈಟದ ಬಗ್ಗೆ ಜನ ತಲೆ ಕೆಡಿಸ್ಕೊಂಡಿದ್ದಲ್ಲ. ದಯವಿಟ್ಟು ಅದರಿಂದ ಹೊರಬರ್ಬೇಕಂತ ತಿಳ್ಕೊಂಡು ನನ್ನ ಒಂದು ಇದರಿಂದ ನಾನು ಏನು ಒಂದು ಸರಳ ವಾಸ್ತು ಆವಿಷ್ಕರಿಸಿದ್ದೀನೋ ಅದ್ರ ಪ್ರಕಾರ ನಾನು ಕಂಡುಕೊಂಡಿದ್ದನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಓಕೆ, ಈ ತಗ್ಗು ಎತ್ತರದ ವಿಷಯಕ್ಕೆ ಬಂದಾಗ ಪ್ರಮುಖವಾಗಿ ಪೂರ್ವ ಭಾಗದಲ್ಲಿನ ಸೈಟ್ ಇತ್ತು ಅಂದರೆ ಅದು ತಗ್ಗಿರಬೇಕು, ಇಲ್ಲ ಎತ್ತರ ಇತ್ತು ಅಂದರೆ ಗಂಡ ಹೆಂಡತಿರು ಸಾಯೋ ಪರಿಸ್ಥಿತಿನೂ ಬರುತ್ತೆ ಅಂತ ಹಲವಾರು ಪುಸ್ತಕಗಳಲ್ಲಿ ನಾವು ನೋಡಿದ್ದೀವಿ. ನೋಡ್ರಿ, ಈಗ ತಾವು ಹೇಳಿದ್ರಲ್ಲ ಇದನ್ನು, ಇದು ಬಹಳ ಕೆಡಕನ್ಸೋಂಥ ಮಾತು ಬರುತ್ತೆ. ಈ ವಾಸ್ತುವನ್ನ ಎಲ್ಲಿಗೆ ಸಾವಿನವರೆಗೆ ತೆಗೆದುಕೊಂಡು ಹೋದರು. ದಯವಿಟ್ಟು ಇದನ್ನು ಆ್ಯಕ್ಚುಲಿ ಈ ಮಾತನ್ನು ಈ ಕೆಲಸವನ್ನು ಮಾಡಬಾರ್ದಾಗಿತ್ತು ಅವರು. ಅದು 30-40 ವರ್ಷದಿಂದ ನಮ್ಮ ಹಿರಿಯರು ಏನು ಮನೆ ಕಟ್ಕೊಂಡಿದ್ರು ಅಥವಾ ಅವ್ರು ಏನೋ ಒಂದು ಸೈಟನ್ನು ತೊಗೋತಿದ್ರು, ಇದು ಯಾವುದಕ್ಕೂ ಏನೂ ಅವ್ರು ವಿಚಾರ ಮಾಡ್ತಿರ್ಲಿಲ್ಲ. ಈ ಒಂದು 40 ವರ್ಷದಲ್ಲಿ ಏನು ಇವರು ಈ ಜನರಿಗೆ ತಿಳಿದಿದೋ ಆ ಬುಕ್ ರೂಪದಲ್ಲಿ ಬರೆದು ಜನರಿಗೆ ತಲೆ ಕೆಡಿಸ್ಬಿಟ್ಟು ಹೊರತು ಬೇರೆ ಏನು ಮಾಡಿಲ್ಲ ಅವರು. ಅಷ್ಟೇ ಅಲ್ಲ, ಬಹಳ ದುರ್ದೈವ ಸಂಗತಿ ಅಂತಂದರೆ ವಾಸ್ತುವನ್ನು ಸಾವಿನವರೆಗೆ ಜೋಡಿಸಿಬಿಟ್ರು ಅವರು. ಇಷ್ಟೇ ಅಲ್ಲ, ಇವತ್ತೊಂದು ಯಾಕಪ್ಪ ಅಂದರೆ ಅದು ಸರಿ ಇರಲಿಲ್ಲ ಅಂದ್ರೆ ಸಾವು ನಿಶ್ಚಿತ ಅಂತ ನೀವೇನೊಂದು ಮಾತನ್ನು ಹೇಳಿದ್ರಿ, ಇದು ಸ್ಪಷ್ಟವಾಗಿ ಬರೆದಿದ್ದಾರೆ, ಬುಕ್ಕದಲ್ಲಿ ಓದಿದ್ದೀನಿ ನಾನು. ಇದು ಒಂದೇ ಸ್ಟೇಟ್ನಲ್ಲಿ ಅಲ್ಲ, ಮಹಾರಾಷ್ಟ್ರ ಸ್ಟೇಟ್ನಲ್ಲಿ, ಗುಜರಾತಲ್ಲಿ ಸಹಿತ ಇದೇ ತೆರನಾಗಿ ಬರೆದಿದ್ದಾರೆ. ಅದಕ್ಕೆ ಈ ವಾಸ್ತುವಿನ ಬಗ್ಗೆ ಈ ಭಯ ಹುಟ್ಟಿ 40 ವರ್ಷದಲ್ಲಿ ಮನೆ ಮಾತಾಗಿದ್ದ ಈ ವರ್ಡ್ಸು, ಈ ವಾಸ್ತು ಅಂತ ವರ್ಡು ಒಂದು ಚಿಕ್ಕ ಮಗುಗೆ ಸತೆ ಗೊತ್ತಾಗಲಿಕ್ಕೆ ಮಾಡಿದ್ದಂತಂದರೆ ಈ ಸಾವಿನ ಬಗ್ಗೆ ಅವ್ರು ಹೋಲಿಸಿದ್ದೆ. ಯಾಕಂದರೆ ಸಾವು ಅನ್ನೋದು ಅಂತಿಮ ಭಯ ಪ್ರತಿಯೊಬ್ಬ ಮನುಷ್ಯನಿಗೆ. ಆ ಅಂತಿಮ ಭಯನೇ ವಾಸ್ತುಗೆ ಜೋಡಿಸ್ಕೊಂಡ್ಬಿಟ್ರು. ಅದಕ್ಕೆ ಇವತ್ತು ವಾಸ್ತು ಇರಲಿಲ್ಲ ಅಂತ ನನಗೆ ಏನಾರ ಆದೀತಪ್ಪ ಅಂತ ಅನ್ನೋಂಥ ಒಂದು ಭಯ ಜನರಲ್ಲಿ ಮೂಡಿಬಿಡ್ತು. ಅದೇ ಒಂದು ತಪ್ಪು ಕಲ್ಪನೆಯನ್ನು ಕೊಟ್ಟಿದ್ದಾರೆ. ಇವತ್ತು ವಾಸ್ತು ಅಂತಂದರೆ ಇದು ಏನು ನೀವು ಹೇಳಿದಿಲ್ಲ, ಅದಕ್ಕೆ ತೆಗ್ಗು ಎತ್ತರಕ್ಕೆ ಏನೂ ಸಂಬಂಧಪಡೋದಿಲ್ಲ. ಮತ್ತು ವಾಸ್ತುವಿನ ಅರ್ಥವನ್ನು ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಜನತೆಗೆ, ಇಟ್ ಇಸ್ ಅ ಫೈನ್ ಆರ್ಟ್ ಆಫ್ ಎ ಹ್ಯಾಪಿ ಲಿವಿಂಗ್ ಇನ್ ಹಾರ್ಮೋನಿ ವಿತ್ ಎನ್ವೈರ್ಮೆಂಟ್. ವಾತಾವರಣ ಜೊತೆ ಸಾಮರಸ್ಯವಾಗಿ ಬದುಕುವ ಒಂದು ಕಲೆ ಮಾತ್ರ ಇದು. ಅಂದರೆ ನಾವು ಹುಟ್ಟು ಸಾವಿನ ನಡುವೆ ಎಷ್ಟು ದಿನ ನಾವು ಇರ್ತೀವೋ ಅಷ್ಟು ದಿನ ನಾನು ಇರುವಂಥ ಜಾಗ, ನಾನು ಕೆಲಸ ಮಾಡುವಂಥ ಜಾಗವನ್ನು ನನ್ನ ಪ್ರಕಾರ ಒಂದು ಮಾರ್ಪಾಡನ್ನು ಅದು ಒಡಿಲಾರ್ದೇ ಬದಲಾವಣೆ ಮಾಡಲಾರ್ದೇ ಸ್ಮಾಲ್ ಮಾರ್ಪಾಡುಗಳನ್ನು ಮಾಡಿದರೆ, ಸಣ್ಣ ಪುಟ್ಟ ಮಾರ್ಪಾಡುಗಳನ್ನು ಮಾಡಿಕೊಂಡು ಸುಖದಿಂದ ಬಾಳಿ ಬದುಕಬೇಕು ಅನ್ನೋದೇ ವಾಸ್ತುವಿನ ಅರ್ಥ. ಅದು ಬಿಟ್ಟು ಪೂರ್ವಕ್ಕೆ ತೆಗೆದಿದ್ರೆ ಅಥವಾ ಎತ್ತರಿದ್ರೆ ಗಂಡ ಹೆಂಡರ ಸಾವು ನಿಶ್ಚಿತ ಅಂತ ತಿಳ್ಕೊಂಡು ಮನೆತನ ಸರ್ವನಾಶಕತೆ ತಿಳ್ಕೊಂಡು ಹಲವಾರು ತೆರನಾಗಿ ಬರೆದಿದ್ದಾರೆ. ಅದಕ್ಕೆ ದಯವಿಟ್ಟು ಈ ಎತ್ತರ ತೆಗ್ಗಿಗೆ ಆ ನಿವೇಶನ ಸೈಟಿಗೆ ಅದು ಏನೂ ಸಂಬಂಧ ಇರೋದಿಲ್ಲ ಅಂತ ತಿಳ್ಕೊಂಡು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಒಬ್ಬ ಇಂಜಿನಿಯರ್ ಆಗಿ. ಓಕೆ, ಈಗ ಹೈವೇ ಪಕ್ಕದಲ್ಲಿ ಮನೆ ಕಟ್ಟಿದ್ದಾದರೆ ಅದು ಎತ್ತರ ಅಂದರೆ ಹೈವೇಗಿಂತ ಎತ್ತರ ಇರೋದು ಒಳ್ಳೇದಾ ಅಥವಾ ತಗ್ಗಿದ್ರೆ ಏನಾದರೂ ತೊಂದರೆ ಆಗುತ್ತಾ, ಯಾವ ರೀತಿ? ನೋಡ್ರಿ, ಒಂದೀಗ ಹೈವೇದು ರೋಡ್ ಲೆವೆಲ್ನಾಗಿದ್ದಾಗ ಒಂದು ಸೈಟನ್ನು ನೋಡ್ಕೊಳ್ಳಿ. ಅಂದ್ರೆ ಪ್ರಾಕ್ಟಿಕಲಾಗಿ ನಾನು ಹೇಳ್ತಾ ಇದ್ದೀನಿ ಜನತೆಗೆ. ಅಂದರೆ ಸುಮ್ಮನೆ ಅದು ವಾಸ್ತು ಪ್ರಕಾರ ಹಂಗೈತೆ ಅಂತ ಅನ್ನೋದು ಬೇಡ. ಈ ಹೈವೇದಿದ್ದಾಗ ಹೈವೇದ್ಕಿಂತ ತಳಗಿತ್ತಂತ ತಿಳ್ಕೊಳ್ಳಿ, ಏನಾಗತ್ತಂದ್ರೆ ಈಗ ಮಳೆಯದಾತಂದ್ರೆ ನೀರು ಫ್ಲೋ ಮನೆಯಲ್ಲಿ ಬರುವಂಥದ್ದು ರೋಡ್ಕಿಂತ ಹೈಟ್. ಅದಕ್ಕೆ ಇವತ್ತು ಪ್ರಾಕ್ಟಿಕಲಾಗಿ ನೋಡಿದರೆ ಒಂದು ಇಂಜಿನಿಯರ್ ಟೆಕ್ನಿಕಲಿ ಟರ್ನ್ ನೋಡಿದಾಗ ರೋಡ್ಕಿಂತ ಸ್ವಲ್ಪ ಹೈಟ್ ನಾವು ಪ್ಲಿಂತ್ ಹೈಟನ್ನು ಹೆಚ್ಚಿಗೆ ಇಟ್ಕೊಂಡು ಕಟ್ಟಿಸ್ಕೊಂಡ್ಬಿಟ್ರೆ ಆ ಒಂದು ನೀರಿನ ಇಫೆಕ್ಟ್ ಆಗಿ ರಭಸ್ ಆಗಲಿ ನಮ್ಮ ಮನೇಲಿ ನುಗ್ಗಲ್ಲ. ಈಗ ಅದೇ ಎತ್ತರ ರೋಡ್ ಇತ್ತಪ್ಪ, ಅದು ಮನೆ ತೆಗೆದಲ್ಲಿತ್ತಂತಂದ್ರೆ ನೀರಿನ ರಭಸ್ ಅಲ್ಲಿ ಬರುವಂಥ ಚಾನ್ಸ್ ಬರುತ್ತೆ. ಅದಕ್ಕೆ ನಾವು ಅವಾಯ್ಡ್ ಮಾಡೋದು ಅತಿ ಒಳ್ಳೇದಿರುತ್ತೆ ಅಲ್ಲಿ ಎಲ್ಲೇ ಅಂದರೆ ಎತ್ತರಿದಂತ. ಅಂದರೆ ಹೈವೇದ್ದು ಎತ್ತರಿದ್ರೆ ಪ್ರಾಕ್ಟಿಕಲಿ ಈ ಪ್ರಾಬ್ಲಮ್ ಬರುವಂಥದ್ದು ಏನ್ರಿ. ಅದೇ ಸ್ವಲ್ಪ ನಾವೇನೈತಿ ಹೈವೇದು ಏನೋ ಒಂದು ರೋಡ್ ಲೆವೆಲ್ಕಿಂತ ಸ್ವಲ್ಪ ಹೈಟ್ ಇಟ್ಕೊಂಡು ನಾವು ಮನೆಯನ್ನು ಕಟ್ಟಿದ್ವಿ ಅಂತಂದರೆ ಆ ಎಲ್ಲ ರೀತಿ ಶೇಪ್ ಆಗಿ ಉಳಿಕ್ಕೆ ಕಾರಣವಾಗುತ್ತೆ. ಅದು ಬಿಟ್ಟು ಇದಕ್ಕೇನು ಮತ್ತೊಂದು ವಾಸ್ತು ಕನೆಕ್ಟಿವಿಟಿ ಅಂತ ಅನ್ನೋದು ಏನಿರಲ್ಲ ಅಂತ ನನ್ನ ಭಾವನೆ ಅದನ್ನು. ಓಕೆ, ನಾವು ಈಶಾನ್ಯ ಭಾಗದ ಬಗ್ಗೆ ಮಾತಾಡುವಾಗ ಅದು ತಗ್ಗಿರಬೇಕು, ತಗ್ಗಿದ್ರೆ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಇದಕ್ಕೆ ವೈಜ್ಞಾನಿಕ ಕಾರಣ ಏನಾದರೂ ಇದೆಯಾ? ನೋಡ್ರಿ, ಇದಕ್ಕೆ ವೈಜ್ಞಾನಿಕ ಕಾರಣ ನನಗಂಕರ ಇಲ್ಲ ತನೂ ಅರ್ಥ ಆಗಿಲ್ಲ. ಎದಕ್ಕೆ ಈಶಾನ್ಯ ಅಂತ ಅನ್ನೋದು ಒಂದು ತೆಗ್ಗಿಟ್ರು, ನೈಋತ್ಯ ಅನ್ನೋದು ಎತ್ತರ ಮಾಡಿಬಿಟ್ರು, ಇವತ್ತಿಗೂ ನನಗೆ ಅರ್ಥ ಗೊತ್ತಿಲ್ಲ. ನಾನು ಒಂದು ಸಲ ಗುಲ್ಬರ್ಗದಲ್ಲಿ ಹೋದಾಗ ಒಂದು ಸೆಮಿನಾರ್ ಕೊಟ್ಟು ಬಂದಿಂದ ಒಂದು ಮನೆ ನೋಡ್ಲಿಕ್ಕೆ ಹೋಗಿದ್ದೆ ನಾನು. ಮುಂದೆ ಟೆರಸಲ್ಲಿ ಕರ್ಕೊಂಡು ಹೋಗಿದ್ರು. ಸೌತ್ ವೆಸ್ಟಲ್ಲಿ ಎತ್ತರಾಗೆ ಒಂದು ಬಂಬು ಹಚ್ಚಿದ್ರು. ನನಗೆ ಈಗ್ಯಾಕೆ ಬಂಬು ಇಟ್ಟಿದ್ದೀರಿ ಅಂತ ತಿಳ್ಕೊಂಡು ಅಂತ. ಇಲ್ಲ, ಸೌತ್ ವೆಸ್ಟ್ ಎತ್ತರ ಇರ್ಬೇಕಂತೀರಿ, ಅದಕ್ಕೆ ಬಂಬು ಇಟ್ಟಿದ್ದೀವಿ ಅಂತ ತಿಳ್ಕೊಂಡು. ಅಂದರೆ ಸ್ವಲ್ಪ ಅವರು ವಿಚಾರ ಮಾಡೋಕ್ಕಾಗಿತ್ತು, ಈ ಬಂಬು ಇಡೋದ್ರಿಂದ ಏನಾಗತ್ತೆ ಅಂತ ತಿಳ್ಕೊಂಡು. ಅಥವಾ ನೀವು ಈಶಾನ್ಯ ತೆಗ್ಗಿರಬೇಕು ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಒಂದೇ ಮಾತು ಹೇಳ್ತಾ ಇದ್ದೀನಿ, ಈಶಾನ್ಯ ತೆಗ್ಗಿ ಹಾಕಿರಬೇಕು ಅಥವಾ ಅಲ್ಲಿ ಲೋಡ್ ಹಾಕಿರಬಾರ್ದು ಅನ್ನೋದಕ್ಕೆ ವಾಸ್ತು ಪುರುಷ ಅವನ ತಲೆ ಈಶಾನ್ಯಕ್ಕೆ ಮಾಡಿ ಮಲ್ಕೊಂಡಿರ್ತಾನೆ. ಅವನಲ್ಲಿ ಅದು ಭಾರ ಆತು, ಅವನು ವಜನ ಆತಂದ್ರೆ ಅವನು ಸಿಟ್ಟಿಗೆ ಹೇಳ್ತಾನೆ. ಸಿಟ್ಟಿಗೆ ಎದ್ದು ಇವ್ರಿಗೆ ಏನರ
ತೊಂದರೆ ಕೊಡ್ತಾನೆ ಅನ್ನುವಂಥ ಕಲ್ಪನೆಯನ್ನು ಅವ್ರು ಬರ್ಕೊಂಡ್ಬಿಟ್ಟಿದ್ದಾರೆ, ಮಾಡಿದಾರಂತ. ನಾನು ಹೇಳಿದ್ದ ಮಾತನ್ನು ಇವತ್ತು ವಾಸ್ತು ಪುರುಷ ಅಂದ್ರೆ ಒಬ್ಬ ರಾಕ್ಷಸ, ದೇವಾನ ದೇವತೆಗಳು ಅವನಿಗೆ ತ್ರಾಸು ಕೊಟ್ಟಾಗ ಅವ್ನು ಕಳಿಸಿದ್ದಂಥದ್ದು. ಇದೊಂದು ಸ್ಪಷ್ಟ. ಅಂದರೆ ಇದೊಂದು ಕತೆ ಇದೆ. ಈ ಕಥೆಯನ್ನು ನಾವೆಲ್ಲರೂ ಕಲ್ತವ್ರು ನಂಬಬೇಕಂದ್ರೆ ನನಗೇನು ಇದು ಅನಿಸ್ತಾ ಇಲ್ಲ. ಇಲ್ಲಿ ಈಶಾನ್ಯ ಅನ್ನೋದು ಒಂದು ದೇವರ ಮೂಲೆ ಅಥವಾ ಈ ವಾಸ್ತು ಪುರುಷನ ತಲೆ ಇರೋದ್ರಿಂದ ಹೀಗಾಗಿ ಅಲ್ಲಿ ಸ್ವಲ್ಪ ತೆಗ್ಗಿತ್ತು ಅಂದ್ರೆ ಅಲ್ಲಿ ಏನೂ ಲೋಡ್ ಆಗೋದಿಲ್ಲ. ಅದಕ್ಕೆ ಎಷ್ಟೋ ಮನೆತನದಲ್ಲಿ ಮೊದಲು ಹಾಗೆ ಕಟ್ಟಿಂದ ಯಾರೋ ಬಂದು ವಾಸ್ತವ್ರು ಹೇಳಿ ಇಲ್ಲ ಇದು ತೆಗ್ಗಾಗಬೇಕಾಯಿತು, ನಿಮ್ಮದು ಫ್ಲೋರ್ ಹೈಟ್ ಹೆಚ್ಚಾಗಿದೆ ಅಂತಂದು ಅದು ಇಂಥ ಬ್ಯೂಟಿಫುಲ್ ಫ್ಲೋರ್ ಮಾಡಿದ್ದನ್ನು ಎಲ್ಲ ಒಡ ತೆಗೆದು ಮತ್ತು ಅದನ್ನು ಒಂದು 2 ಫೀಟ್ ತೆಗ್ ಮಾಡಿ ಮಾಡ್ಕೊಂಡು ಆ ಜಗನ್ನ ಹಾಲನ್ನು ತೆಗ್ ಮಾಡಿದವರು ಸಾಕಷ್ಟು ಜನ ಇದ್ದಾರೆ. ಅದಕ್ಕೆ ಈ ಈಶಾನ್ಯಕ್ಕೆ ತೆಗ್ಗಿಗಿರಬೇಕು. ವೈಜ್ಞಾನಿಕ ಕಾರಣ ಏನೂ ಇಲ್ಲ. ಆ ವೈಜ್ಞಾನಿಕ ಕಾರಣ ಬದಲಿನ ಈ ವಾಸ್ತು ಪುರುಷ ಅಲ್ಲಿ ಏನಪ್ಪ ಎತ್ತರ ಹೈಟ್ ಇತ್ತು ಇದಿತ್ತು ಅಂತಂದ್ರೆ ಅವ್ನಿಗೆ ವಜನ ಆಗುತ್ತೆ, ಅವ್ನ ತ್ರಾಸಲಿಂದ ನಮಗೆ ತ್ರಾಸ ಆಗುತ್ತೆ ಅಂತ ತಿಳ್ಕೊಂಡು ಈ ಕಲ್ಪನೆಯ ಒಂದು ಇದು ಅಂತ ಅನ್ಬೋದು. ಅದಕ್ಕೆ ವೈಜ್ಞಾನಿಕ ಕಾರಣ ಏನೂ ಇಲ್ಲ ಅಂತಂತ ಹೇಳಿ, ಕೇವಲ ಕಾಲ್ಪನಿಕ ಅಂತ ಹೇಳ್ತೀರಾ? ಕಾಲ್ಪನಿಕ, ಸ್ಪಷ್ಟವಾದಂಥ ಕಾಲ್ಪನಿಕ ಇದೆ. ಓಕೆ ಗುರುಜಿ, ಈ ನಿವೇಶನದಲ್ಲಿ ಬರುವಂತಹ ವಿಧಿಶೂಲೆ ಅನ್ನೋದ್ರ ಬಗ್ಗೆ ಸಾರ್ವಜನಿಕರು ಸಾಕಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ. ಆದ್ರೆ ಈ ವಿಧಿಶೂಲೆ ಅಂದ್ರೆ ಏನು? ನೋಡ್ರಿ, ವಿಧಿಶೂಲೆ ಅಂತ ಅನ್ನೋದು ಹೆಂಗೆ ಅಂತಂದ್ರೆ ಒಂದು ಸೈಟ್ ಇದೆ, ಪ್ಲಾಟ್ ಇದೆ ಅಂತ ತಿಳ್ಕೊಳ್ಳಿ. ಮನೆಯೇ ಇರಲಿ, ಅದು ಮನೆ ಇರಲಿ ಅಥವಾ ಸೈಟ್ ಇರಲಿ, ಪ್ಲಾಟ್ ಇರಲಿ. ಈಗ ಒಂದು ಟಿ ಜಂಕ್ಷನ್ ಅಂತ ಏನು ನಾವು ರೋಡ್ ಮಾಡ್ತಾ ಇದ್ದೀವಿ, ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ. ಈ ರೋಡದ ಟಿ ಜಂಕ್ಷನ್ದಲ್ಲಿ ಹೆಂಗೆ ಬಂದು ಇದು ಕೂಡುತ್ತಲ್ಲ, ಆ ಪೋರ್ಷನ್ ಕೂಡೋದಕ್ಕೆ ವಿಧಿಶೂಲೆ ಅಂತ ನಾವು ಕರಿತೀವಿ. ಅದಕ್ಕೆ ಕರೆಕ್ಟ್. ಅಂದರೆ 2 ರೋಡ್ಗಳು ಕೂಡುವಂಥದ್ದು, ಪರ್ಪೆಂಡಿಕ್ಯುಲರ್ದಲ್ಲಿ ರೋಡ್ ಕೂಡುವಂಥದ್ದು ಅಂದರೆ ಆ ರೀತಿ ವಿಧಿಶೂಲೆಗೆ ನಾವು ವಿಧಿಶೂಲೆ ಅಂತೀವಿ. ಅಲ್ಲಿ ನಿವೇಶನ ಸೈಟ್ನೇ ಇರ್ಬೋದು ಅಥವಾ ನಾವು ಆಲ್ರೆಡಿ ಮನಿನೂ ಕಟ್ಟಿರ್ಬೋದು ಆ ಜಾಗದಲ್ಲಿ. ಅದು ವಿಧಿಶೂಲ್ಯದ ಒಂದು ಇಂಪ್ಯಾಕ್ಟ್ ಅಂತಂದು. ವಿಧಿಶೂಲ್ಯ ಅನ್ನೋದಂದ್ರೆ 2 ಜಂಕ್ಷನ್ ರೋಡ್ಗಳು ಪರ್ಪೆಂಡಿಕ್ಯುಲರ್ ಕೂಡುವಂಥ ಜಾಗಕ್ಕೆ ಪುರುಷನಿಗೆ ವಿಧಿಶೂಲ್ಯ ಅಂತ ನಾವು ಕರಿತೀವಿ. ಓಕೆ, ಇದರಿಂದ ಏನಾದರೂ ಪರಿಣಾಮಗಳು ಉಂಟಾಗುತ್ತಾ? ಅದು ವಿಧಿಶೂಲ್ಯ ಇರಬಾರ್ದು, ನನ್ನ ಪ್ರಕಾರನೂ ಇರಬಾರ್ದು. ವೈಜ್ಞಾನಿಕ ಕಾರಣ ಸಿಗುತ್ತೆ ಅದಕ್ಕೆ ಸ್ಪಷ್ಟವಾದ ವೈಜ್ಞಾನಿಕ ಕಾರಣ. ಯಾಕಂದ್ರೆ ಈಗ ನೋಡ್ರಿ, ಅದು ಒಂದು ರೋಡ್ದಿಂದ ಬರುವಂಥ ಒಂದು ಎನರ್ಜಿ ಅನ್ನೋದೆಲ್ಲ ಪವರ್ಫುಲ್ ಆಗಿ ಹಿಟ್ ಹೊಡೆಯುತ್ತೆ. ಅಲ್ಲಿ ಸೈಟ್ ಇದ್ದಲ್ಲಿ ಆಗಲಿ ಮನಿ ಇತ್ತಂತ ತಿಳ್ಕೊಳ್ಳಿ, ಅಂಥ ಒಂದು ರಬರ್ಸ್ದಿಂದ ಬರುವಂಥ ಎನರ್ಜಿನ ಇಂಪ್ಯಾಕ್ಟ್ ಅಲ್ಲಿ ಇರುವಂಥ ಮನೆಯವರಿಗೆ ಮತ್ತು ಇದು ಆಗುತ್ತೆ ಕಂಟಿನ್ಯೂಸ್. ಯಾಕಂದರೆ ಅದು ಸ್ಟೇಟಾಗಿ ಮನೆಗೆ ಬಂದು ಹಿಟ್ಟು ಹೊಡಿಬೇಕು. ಅಥವಾ ಸೈಟ್ ಇದ್ದರೆ ಸೈಟ್ನಲ್ಲಿ ಇರಲಿಕ್ಕೆ ನಾವು ಮನೆ ಕಟ್ಸಿಂದನೇ ಅದರ ಇಂಪ್ಯಾಕ್ಟ್ ಬರೋದು. ನಿವೇಶನ ಇದ್ದಾಗ ವಿಧಿಶೂಲೆಯಲ್ಲಿ ಇಫೆಕ್ಟ್ ಬರಲ್ಲ. ಎಷ್ಟೋ ಜನ ವಿಧಿಶೂಲೆಯಲ್ಲಿ ನಿವೇಶನ ಇದೆ ಅಂತ ತಿಳ್ಕೊಂಡು ಆ ಮನೆಯನ್ನು ಕಟ್ಟಲಿಕ್ಕೆ ಹೋಗಬೇಡ್ರಿ, ಅಲ್ಲಿ ಕಟ್ಟಿದ್ರೆ ನಿಮ್ದೆಲ್ಲ ಸರ್ವನಾಶ ಆಕತ್ತೆ ಅಂತ ತಿಳ್ಕೊಂಡು ಭಯ ಪಡಿಸಿದವರು ಸಾಕಷ್ಟು ಜನ ಇದ್ದಾರೆ. ಅಂದರೆ ನಾನೊಂದು ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಇವತ್ತು ಆ ನಿವೇಶನ ವಿಧಿಶೂಲೆಯಲ್ಲಿ ಇತ್ತಂದ್ರೆ ನೀವು ಎಲ್ಲಿವರೆಗೆ ಅಲ್ಲಿ ಮನೆ ಕಟ್ಟಿ ಇರಲಿಕ್ಕೆ ಹೋಗೋದಿಲ್ಲೋ ಅಲ್ಲಿವರೆಗೆ ಆ ನಿವೇಶನದಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಇರಲ್ಲ. ಇದು ಗೊತ್ತಿರಲಿ. ಇದು ಇಷ್ಟೆಲ್ಲ ಒಂದು ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ ರೀ. ಒಂದು ಮನೆತನದವರು ಹೇಳ್ತಾ ಇದ್ರು, ನಾವೆಲ್ಲ ಒಳ್ಳೇದಿತ್ತು ರೀ, ಆ ಒಂದು ಸೈಟನ್ನು ತೊಗೊಂಡಿಂದ ನನಗೆಲ್ಲ ಪ್ರಾಬ್ಲಮ್ ಬರ್ತಾ ಇದೆ ಅಂತ ತಿಳ್ಕೊಂಡಂತಂದು. ಆ್ಯಕ್ಚುಲಿ ಆ ಸೈಟ್ ಇರೋದೆಲ್ಲೋ ಇವ್ರು ಇರೋದೆಲ್ಲೋ, ಆ ಸೈಟ್ ಇವ್ರ ಮೇಲೆ ಏನು ಪ್ರಭಾವ ಬರುತ್ತೋ ಏನೂ ಅರ್ಥ ಆಗ್ತಾ ಇಲ್ಲ ನಮಗೆ. ಅಂದರೆ ಆ ಸೈಟ್ ಇಲ್ಲ ವಿಧಿಶೂಲೆಗಿತ್ತು, ಅದನ್ನು ನಾವು ತೊಗೊಂಡಿಂದ ನಮಗೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ತಿಳ್ಕೊಂಡು. ಇದು ಸ್ಪಷ್ಟ ಗೊತ್ತಿರಲಿ. ಎಲ್ಲಿವರೆಗೆ ನಾವು ಅಲ್ಲಿ ಹೋಗಿ ಇರಲಿಕ್ಕೆ ಹೋಗಂಗಿಲ್ಲ, ಮನೆಯನ್ನು ಕಟ್ಟಿ ಇರಲಿಕ್ಕೆ ಹೋಗೋದಿಲ್ಲ, ಆ ವಿಧಿಶೂಲ್ಯದ ಇಫೆಕ್ಟ್ ಏನೂ ಆಗಲ್ಲ. ಸೈಟ್ ಇತ್ತಂದ್ರೆ ಏನೂ ಆಗಲ್ಲ. ಇದು ಸ್ಪಷ್ಟ ಗೊತ್ತಿರಲಿ. ಅಂದರೆ ವಿಧಿಶೂಲ್ಯ ಇತ್ತಂದ್ರೆ ಸ್ಟೇಟ್ ಅವೇ ಬಂದು ಹಿಟ್ಟು ಹೊಡಿದ್ರಿಂದ ಅಲ್ಲಿ ಇರಬಾರ್ದು ಅನ್ನೋಂಥ ಮಾತು ಬರುತ್ತೆ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ವಾಸ್ತುವಿನ ಬಗ್ಗೆ ಯಾವುದೇ ಅನುಮಾನ ಇದ್ದಲ್ಲಿ ನೀವು ನೇರವಾಗಿ ಕರೆ ಮಾಡಿ ಗುರುಜಿಯಿಂದ ಮಾಹಿತಿ ಪಡಿಬಹುದು. ಅಲ್ಲದೆ ವಾಸ್ತುವಿನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.